ನೀ ಕೊಡೆ ನಾ ಬಿಡೆ ಪವರ್ ಫೈಟ್ ಚದುರಂಗದಾಟದಲ್ಲಿ ಈಗ ಹೈಕಮಾಂಡ್ ಚೆಕ್ಮೇಟ್ ಅನ್ನ ರೆಡಿ ಮಾಡಿದ್ಯಂತೆ. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರಲ್ಲಿ ಯಾರನ್ನೇ ಟಚ್ ಮಾಡಿದ್ರು ಮೈ ಮೇಲೆ ಕೆಂಡ ಎಳ್ಕೊಂಡಂಗೆ ಅನ್ನೋ ಸತ್ಯ ವರಿಷ್ಠರಿಗೆ ಅರಿವಾಗಿದೆ. ಹಾಗಾಗಿಯೇ ಮೂಲಗಳು ಹೇಳುವಂತೆ ಬದಲಾವಣೆ ಯಾಕೆ, ಪುನಾರಚನೆ ಓಕೆ ಅಂತ ಅಂದಿದ್ಯಂತೆ. ಅಷ್ಟೇ ಅಲ್ಲ, ಸಿಎಂ ಡಿಸಿಎಂ ಓಲೈಕೆಗೆ ಒಂದು ಸೂತ್ರ ಹೆಣೆದಿದ್ಯಂತೆ. ನೋಡ್ಕೊಂಬನ್ನಿ. ಒಳನೋಟದಲ್ಲಿ ಸಂಪುಟ ಪವರ್ ಫೈಟ್ನ ಬಿಗ್ ಸ್ಟೋರಿ. ಮೇಗೆ ಸಂಪುಟ ಪುನರ್ರಚನೆಯೋ ಅಧಿಕಾರ ಹಸ್ತಾಂತರವೋ? ನೀ ಕೊಡೆ ನಾ ಬಿಡಿ ಅಂತ ಕಳೆದೊಂದು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ನಡೆದೇ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟವು ಅದಾಗಲೇ 4 ಗೋಡೆ ದಾಟಿ ವರ್ಷಗಳೇ ಉರುಳಿದೆ. ಆದರೆ ಇವತ್ತು ನಿಮ್ಮ ಒಳನೋಟದ ಮೂಲಗಳ ಮಾಹಿತಿ ತೆರೆದಿಡ್ತಿರೋ ವಿಚಾರ ನಿಜಕ್ಕೂ ಅತ್ಯಂತ ರಣರೋಚಕವಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಕಾಂಗ್ರೆಸ್ನ ಒಳಗಿನ ಮೂಲಗಳೇ ಹೇಳುವಂತೆ ದೊಡ್ಡದೊಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅನ್ನೋ ಮಾತಿದೆ. ಹಾಗಿದ್ರೆ ಏನದು ಬದಲಾವಣೆ? ಪುನರ್ರಚನೆ ಓಕೆ, ಬದಲಾವಣೆ ಯಾಕೆ? ಸಿಎಂ ಡಿಸಿಎಂ ಓಲೈಕೆಗೆ ಹೈಕಮಾಂಡ್ ಸಿದ್ಧ ಸೂತ್ರ. ಭರ್ಜರಿ ಬಹುಮತದ ಸರ್ಕಾರದಲ್ಲಿ ಗದ್ದುಗೆಗೆ ಏರಲು ಡಿಸಿಎಂ ತುದಿಗಾಲಲ್ಲಿ ನಿಂತಿದ್ದಾರಂತೆ. ಇತ್ತ ಸುತಾರಾಂ ಕುರ್ಚಿ ಬಿಡೋ ಮಾತೇ ಇಲ್ಲ ಅಂತ ಆಪ್ತರ ಹತ್ರ ಸಿಎಂ ಹೇಳ್ತಿದ್ದಾರಂತೆ. ಇದರೊಟ್ಟಿಗೆ 3ನೇ ಬಣದವರು ನಮ್ಮನ್ನೂ ಮಂತ್ರಿ ಮಾಡಿ ಅಂತ ಕನವರಿಸ್ತಿದ್ದಾರಂತೆ. ಈ ಬಿಸಿ ತುಪ್ಪ ಅರಗಿಸಿಕೊಳ್ಳೋದೇ ನಿಜಕ್ಕೂ ಹೈಕಮಾಂಡ್ಗೆ ಕಷ್ಟವಾಗಿದೆಯಂತೆ. ಹಾಗಂತ ಇದನ್ನ ಹೀಗೆ ಬಿಟ್ರೆ ಮುಂದೆ ದೊಡ್ಡ ಬೆಲೆ ತೆರಬೇಕಾದೀತು ಅನ್ನೋ ಗಣಿತವು ವರಿಷ್ಠರಿಗೆ ಗೊತ್ತಿದೆ. ಹೀಗಾಗಿ ದೆಹಲಿ ನಾಯಕರು ಮೂಗುದಾರವೊಂದನ್ನ ಸಿದ್ಧಪಡಿಸಿದ್ದಾರೆ ಅಂತಿವೆ ಆಪ್ತ ಮೂಲಗಳು. ಸಿಎಂ ಡಿಸಿಎಂ ಇಬ್ಬರ ಓಲೈಕೆ ಮಾಡಬಹುದಾದ ಈ ಸೂತ್ರವನ್ನ ವರಿಷ್ಠರು ರೆಡಿ ಮಾಡಿದ್ದಾರಂತೆ. ಬದಲಾವಣೆಗೆ ಬ್ರೇಕ್ ಹಾಕಿತಂತೆ ಹೈಕಮಾಂಡ್. ಪುನರ್ರಚನೆಗೆ ಹೈಕಮಾಂಡ್ ಹೊಸ ನೀಲನಕ್ಷೆ. ಇನ್ನೇನು 2 ವರ್ಷ ಆದ್ರೆ ಈ ಸರ್ಕಾರದ ಅವಧಿ ಸಮಾಪ್ತಿಯಾಗಲಿದೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ತಾವು ಕುರ್ಚಿ ಅಲಂಕರಿಸಬೇಕು ಅನ್ನೋ ಡಿಸಿಎಂ ಆಸೆ ಯಾಕೋ ಈಡೇರೋ ಲಕ್ಷಣಗಳಿಲ್ಲ ಅಂತ ಸದಾಶಿವನಗರದಲ್ಲೇ ಮಾತನಾಡಿಕೊಳ್ತಿದ್ದಾರೆ. ಆದ್ರೆ ಪುನರ್ರಚನೆಗೆ ಹೈಕಮಾಂಡ್ ಓಕೆ ಅಂದಿದೆಯಂತೆ. ಅದು ಕೂಡ ಸಿಎಂ ಡಿಸಿಎಂ ಬಣಗಳಿಗೆ ಸಮಪ್ರಮಾಣದ ಪಾಲುದಾರಿಕೆಯಲ್ಲಿ ಅಂತಿವೆ ಮೂಲಗಳು. ಇಳಿಸಿದ್ರು ಕಷ್ಟ, ಸುಮ್ಮನಿದ್ರು ಸಂಕಟ. 50-50 ಯೋಜನೆ ರೂಪಿಸಿದಂತೆ ಹೈಕಮಾಂಡ್. ಒಂದೊಮ್ಮೆ ಸಿದ್ದರಾಮಯ್ಯರಂತ ಮಾಸ್ ಲೀಡರ್ ಅನ್ನ ಬದಲಿಸಿದ್ರೆ ಅವರ ಖಡಕ್ ಮಾತು ಖದರ್ ಪಕ್ಷಕ್ಕೆ ದೊಡ್ಡ ಪೆಟ್ಟು ನೀಡುತ್ತೆ ಅನ್ನೋ ಭಯ ಹೈಕಮಾಂಡ್ಗಿದೆಯಂತೆ. ಹಾಗಂತ ಡಿಸಿಎಂ ಆಸೆ ಈಡೇರದಿದ್ರೆ ಒಕ್ಕಲಿಗ ಸಮುದಾಯ ಡಿಕೆಶಿಯ ಒಳ ಏಟು ಸುಧಾರಿಸಿಕೊಳ್ಳೋ ಶಕ್ತಿ ಇಲ್ಲ ಅನ್ನೋ ಸತ್ಯದ ಅರಿವು ವರಿಷ್ಠರಿಗಾಗಿದೆಯಂತೆ. ಹೀಗಾಗಿಯೇ ಸಂಪುಟ ಪುನರ್ರಚನೆ ಮಾಡಿ ಇಬ್ಬರೂ ನಾಯಕರನ್ನ ಓಲೈಸೋ ಚಾಣಕ್ಯ ನೀತಿ ರೂಪಿಸಿದೆಯಂತೆ ದೆಹಲಿ ಟೀಮ್. ಒಳನೋಟದ ಬಲ್ಲ ಮೂಲಗಳೇ ಹೇಳುವಂತೆ ಮೇ-ಜೂನ್ನಲ್ಲಿ ಸಂಪುಟ ಪುನರ್ರಚನೆಗೆ ಮುಹೂರ್ತ ನಿಗದಿಯಾಗಬಹುದಂತೆ. ಸಿಎಂ ಡಿಸಿಎಂ ಮುಂದುವರೆಯಲಿದ್ದು ಎರಡೂ ಬಣಗಳಿಗೂ ತಲಾ 40% ಆದ್ಯತೆ. ಉಳಿದ 20% ಹೈಕಮಾಂಡ್ ಖೋಟಾದಲ್ಲಿ ಸಂಪುಟ ಭರ್ತಿಗೆ ಚಿಂತಿಸಲಾಗ್ತಿದೆಯಂತೆ. ಸಿಎಂ ಡಿಸಿಎಂ ಸೂಚಿಸುವ 13ರಿಂದ 14 ಶಾಸಕರಿಗೆ ಸಚಿವಗಿರಿ ನೀಡಲು ಸಮ್ಮತಿಸಲಾಗಿದ್ದು ವರಿಷ್ಠರ ಕೋಟಾದಲ್ಲಿ 6ರಿಂದ 8 ಮಂದಿ ಸಚಿವರಾಗಲಿದ್ದಾರಂತೆ. ಹಾಲಿಗಳ ಪೈಕಿ ಕೆಲವರನ್ನ ಉಳಿಸಿಕೊಂಡು ಸಿಎಂ ಡಿಸಿಎಂ ಸೂಚಿಸೋ ಹೊಸಬರಿಗೆ ಮಣೆ ಹಾಕಿ ಪಕ್ಷದ ವರ್ಚಸ್ಸು ಹಾಗೂ ಸಿಎಂ ಬದಲಾವಣೆ ಒಳ ಏಟಿಗೆ ಗುಲಾಮು ಹಚ್ಚೋ ಇರಾದೆ ವರಿಷ್ಠರಿಗಿದೆಯಂತೆ. ಆದ್ರೆ ಈ ಸೂತ್ರ ಮತ್ತೊಂದು ಸುತ್ತಿನ ಜಂಗಿ ಕುಸ್ತಿಗೆ ನಾಂದಿ ಹಾಡುತ್ತೆ ಅಂತ ವಿಧಾನಸೌಧದ ಪ್ರತಿ ಕಲ್ಲು ಹೇಳ್ತಿರೋದು ಸುಳ್ಳಲ್ಲ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನೋಡಿ, ಇವತ್ತಿನವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಭೂತಪೂರ್ವವಾದಂಥ ಗೆಲುವು ದಾಖಲು ಮಾಡ್ತು ಅನ್ನೋದು ಇಡೀ ದೇಶವೇ ತಿರುಗಿ ನೋಡಿತ್ತು. ಅದು ಅವರು ಕೊಟ್ಟಂಥ ಗ್ಯಾರಂಟಿ ಮಾಡಲ್. ಈ ಗ್ಯಾರಂಟಿ ಮಾಡಲ್ ಏನಾಯಿತು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಆಯಿತು. ಅದನ್ನು BJPಯವರು ಕೂಡ ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಇಷ್ಟೆಲ್ಲ ಆಗಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿ ಇವತ್ತು ಅಧಿಕಾರದಲ್ಲಿ ಕೂತಿರುವಂಥ ಕಾಂಗ್ರೆಸ್ನಲ್ಲಿ ಒಂದಷ್ಟು ಒಳನೋಟದಲ್ಲಿ ಗಮನಿಸಿದಾಗ ಬೇರೆ ಬೇರೆಯದ್ದೇ ಚರ್ಚೆಗಳಾಗುತ್ತೆ. ಅಲ್ಲೇನು ಕೇಳುತ್ತೆ ಗೊತ್ತಾ, ಸರ್ಜರಿ ಸರ್ಕಸ್ ವಿಚಾರವಾಗಿ ಬದಲಾವಣೆ ಯಾಕೆ, ಸಂಪುಟ ಪುನರಚನೆ ಓಕೆ. ಈಗ ಹೈಕಮಾಂಡ್ ಒಂದು ಸೂತ್ರವನ್ನೇ ಹೆಣೆದುಕೊಂಡಿದೆ. ನೋಡಿ, CM ಮತ್ತು DCMನ ಇಬ್ಬರ ಒಂದು ಅಜೆಂಡಾ ಇದೆ. ಈ ಸಂಪುಟ ಪುನರಚನೆ ಆಗೋದ್ರೆ ಸಿದ್ದರಾಮಯ್ಯವರ ಕುರ್ಚಿ ಸೇಫ್, ಆ ಮನಸ್ಥಿತಿಯಲ್ಲೇ ಇದ್ದಾರೆ ಸಿದ್ದರಾಮಯ್ಯವರು ಅಂತ ಹೇಳ್ತಾರೆ. ಆದರೆ ಮತ್ತೊಂದು ಕಡೆ ಈ ಸಂಪುಟ ಪುನರಚನೆ ಬಗ್ಗೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಡಿಮ್ಯಾಂಡನ್ನು ಮಾಡ್ತಿದ್ದಾರೆ. ಮಾಡಲಿ, ಆಗ ನನ್ನ ಕರೆಸ್ತಾರೆ, ನಾನು ಹೋಗಿ ನನ್ನ ಡಿಮ್ಯಾಂಡನ್ನು ಇಡ್ಬೋದು ಹೈಕಮಾಂಡ್ನ ಮುಂದೆ ಅನ್ನೋ ಮನಸ್ಥಿತಿಯಲ್ಲಿ DCM DK ಶಿವಕುಮಾರ್ ಅವರು ಇದ್ದಾರಂತೆ. ಅದು ಕೂಡ ದಾಟಿ ಹೋಗಿ ನೋಡಿದಾಗ ಒಳನೋಟದಲ್ಲಿ ಒಂದು ವೇಳೆ ಪುನರಚನೆ ಆಗೋದ್ರೆ CM ಸ್ಥಾನಮಾನ ಏನಿತ್ತು, ಅವರ ಕನಸು ಏನಿತ್ತು, DCM DK ಶಿವಕುಮಾರ್ ಅದು ಕನಸಾಗಿಯೇ ಉಳಿಯುತ್ತೆ. ಸೊ ಈಗ ಏನು ಮಾಡ್ಬೋದು, ಹೈಕಮಾಂಡ್ಗೂ ಕೂಡ ಒಂದು ತಲೆನೋವಿದೆ. ಏನು ಮಾಡ್ಬೋದು ಅಂತ ಹಿರಿಯ ನಾಯಕ ಸಿದ್ದರಾಮಯ್ಯವರನ್ನು ಕೆಳಗಿಳಿಸಿದ್ರೆ ಏನಾಗ್ಬೋದು, ಅವ್ರಿಗೆ ಯಾವ ಅಧಿಕಾರವನ್ನು ಕೊಡ್ಬೋದು, DK ಶಿವಕುಮಾರ್ ಅವರನ್ನ CM ಗಾದಿಗೆ ಕೂರಿಸಿದಾಗ ಅಲ್ಲಿ ಏನು ಸಾಧಕ ಬಾಧಕಗಳಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಯೋಚನೆ ಮಾಡಿ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿಕೊಂಡು ಸ್ವಲ್ಪ ಹಾಗೆ ತಳ್ಕೊಂಡು ಬರ್ತಾ ಇತ್ತು. ಆದರೆ ಈಗ CM ಮತ್ತು DCM ಓಲೈಕೆಗೆ ಹೈಕಮಾಂಡ್ ಒಂದು ಸೂತ್ರವನ್ನು ರೆಡಿ ಮಾಡಿಕೊಂಡಿದೆ. ಎರಡೂ ಬಣಗಳಿಗೆ ತಲಾ 13-14 ಮಂತ್ರಿಗಿರಿಯನ್ನು ಕೊಡೋದು. CM ಟೀಮ್ ಮತ್ತು DCM ಟೀಮ್ಗೆ, ಸಿದ್ದು ಟೀಮ್ ಮತ್ತು DK ಶಿವಕುಮಾರ್ ಅವರ ಟೀಮ್ಗೆ, ಎರಡೂ ಟೀಮ್ನಲ್ಲೂ ಕೂಡ ಅವ್ರಿಗೊಂದು 13 ಇವ್ರಿಗೊಂದು 13 ಅನ್ನು ಕೊಡೋ ಥರ ಲೆಕ್ಕಾಚಾರ ಮಾಡಿಕೊಂಡಿದೆ. ಸೊ ಇನ್ನು ಹೈಕಮಾಂಡ್ ಕೋಟದಿಂದ 6-8 ಮಂದಿಗೆ ಚಾನ್ಸ್ ಕೊಡೋದ್ರ ಬಗ್ಗೆ ಒಂದು ಸೂತ್ರವನ್ನು ಹೇಳಿದೆ. ಈ ಥರ ಆಗೋದ್ರೆ ಇವ್ರಿಗೂ ಬೇಸರ ಆಗೋದಿಲ್ಲ, ಇವ್ರಿಗೂ ಬೇಸರ ಆಗೋದಿಲ್ಲ, ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವ ಪ್ಲಾನಿಂಗ್ ಹೈಕಮಾಂಡ್. ಹಾಗಾಗಿ ಈ ಒಂದು ಪ್ಲಾನಿಂಗನ್ನು ಹೈಕಮಾಂಡ್ ಮಾಡ್ಕೊಳ್ತಾ ಇದೆ, ಈ ಒಂದು ಸೂತ್ರವನ್ನು ಹೆಣೆದಿದೆ. ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನೀ ಕೊಡೆ ನಾ ಬಿಡೆ ಪವರ್ ಫೈಟ್ ಚದುರಂಗದಾಟದಲ್ಲಿ ಈಗ ಹೈಕಮಾಂಡ್ ಚೆಕ್ಮೇಟನ್ನು ರೆಡಿ ಮಾಡಿದ್ಯಂತೆ. ಸಿದ್ದರಾಮಯ್ಯ DKC ಇಬ್ಬರಲ್ಲಿ ಯಾರನ್ನೇ ಟಚ್ ಮಾಡಿದ್ರು ಮೈ ಮೇಲೆ ಕೆಂಡ ಎಳ್ಕೊಂಡಂಗೆ ಅನ್ನೋ ಸತ್ಯ ವರಿಷ್ಠರಿಗೆ ಅರಿವಾಗಿದೆ. ಹಾಗಾಗಿಯೇ ಮೂಲಗಳು ಹೇಳುವಂತೆ ಬದಲಾವಣೆ ಯಾಕೆ, ಪುನಾರಚನೆ ಓಕೆ ಅಂತ ಅಂದಿದ್ಯಂತೆ. ಅಷ್ಟೇ ಅಲ್ಲ, CM DCM ಓಲೈಕೆಗೆ ಒಂದು ಸೂತ್ರ ಹೆಣೆದಿದ್ಯಂತೆ. ನೋಡ್ಕೊಂಬನ್ನಿ. ಒಳನೋಟದಲ್ಲಿ ಸಂಪುಟ ಪವರ್ ಫೈಟ್ನ ಬಿಗ್ ಸ್ಟೋರಿ. ಮೇಗೆ ಸಂಪುಟ ಪುನರ್ರಚನೆಯೋ ಅಧಿಕಾರ ಹಸ್ತಾಂತರವೋ? ನೀ ಕೊಡೆ ನಾ ಬಿಡಿ ಅಂತ ಕಳೆದೊಂದು ವರ್ಷದಿಂದ ಕಾಂಗ್ರೆಸ್ನಲ್ಲಿ CM ಕುರ್ಚಿಗಾಗಿ ಹಗ್ಗ ಜಗ್ಗಾಟ ನಡೆದೇ ಇದೆ. ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟವು ಅದಾಗಲೇ 4 ಗೋಡೆ ದಾಟಿ ವರ್ಷಗಳೇ ಉರುಳಿದೆ. ಆದರೆ ಇವತ್ತು ನಿಮ್ಮ ಒಳನೋಟದ ಮೂಲಗಳ ಮಾಹಿತಿ ತೆರೆದಿಡ್ತಿರೋ ವಿಚಾರ ನಿಜಕ್ಕೂ ಅತ್ಯಂತ ರಣರೋಚಕವಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಕಾಂಗ್ರೆಸ್ನ ಒಳಗಿನ ಮೂಲಗಳೇ ಹೇಳುವಂತೆ ದೊಡ್ಡದೊಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅನ್ನೋ ಮಾತಿದೆ. ಹಾಗಿದ್ರೆ ಏನದು ಬದಲಾವಣೆ? ಪುನರ್ರಚನೆ ಓಕೆ, ಬದಲಾವಣೆ ಯಾಕೆ? CM DCM ಓಲೈಕೆಗೆ ಹೈಕಮಾಂಡ್ ಸಿದ್ಧ ಸೂತ್ರ. ಭರ್ಜರಿ ಬಹುಮತದ ಸರ್ಕಾರದಲ್ಲಿ ಗದ್ದುಗೆಗೆ ಏರಲು DCM ತುದಿಗಾಲಲ್ಲಿ ನಿಂತಿದ್ದಾರಂತೆ. ಇತ್ತ ಸುತಾರಾಮ್ ಕುರ್ಚಿ ಬಿಡೋ ಮಾತೇ ಇಲ್ಲ ಅಂತ ಆಪ್ತರ ಹತ್ರ CM ಹೇಳ್ತಿದ್ದಾರಂತೆ. ಇದರೊಟ್ಟಿಗೆ 3ನೇ ಬಣದವರು ನಮ್ಮನ್ನೂ ಮಂತ್ರಿ ಮಾಡಿ ಅಂತ ಕನವರಿಸ್ತಿದ್ದಾರಂತೆ. ಈ ಬಿಸಿ ತುಪ್ಪ ಅರಗಿಸಿಕೊಳ್ಳೋದೇ ನಿಜಕ್ಕೂ ಹೈಕಮಾಂಡ್ಗೆ ಕಷ್ಟವಾಗಿದೆಯಂತೆ. ಹಾಗಂತ ಇದನ್ನ ಹೀಗೆ ಬಿಟ್ರೆ ಮುಂದೆ ದೊಡ್ಡ ಬೆಲೆ ತೆರಬೇಕಾದೀತು ಅನ್ನೋ ಗಣಿತವು ವರಿಷ್ಠರಿಗೆ ಗೊತ್ತಿದೆ. ಹೀಗಾಗಿ ದೆಹಲಿ ನಾಯಕರು ಮೂಗುದಾರವೊಂದನ್ನ ಸಿದ್ಧಪಡಿಸಿದ್ದಾರೆ ಅಂತಿವೆ ಆಪ್ತ ಮೂಲಗಳು.
ಸಿಎಂ ಡಿಸಿಎಂ ಇಬ್ಬರ ಓಲೈಕೆ ಮಾಡಬಹುದಾದ ಈ ಸೂತ್ರವನ್ನ ವರಿಷ್ಠರು ರೆಡಿ ಮಾಡಿದ್ದಾರಂತೆ. ಬದಲಾವಣೆಗೆ ಬ್ರೇಕ್ ಹಾಕಿತಂತೆ ಹೈಕಮಾಂಡ್. ಪುನರ್ರಚನೆಗೆ ಹೈಕಮಾಂಡ್ ಹೊಸ ನೀಲನಕ್ಷೆ. ಇನ್ನೇನು 2 ವರ್ಷ ಆದ್ರೆ ಈ ಸರ್ಕಾರದ ಅವಧಿ ಸಮಾಪ್ತಿಯಾಗಲಿದೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ತಾವು ಕುರ್ಚಿ ಅಲಂಕರಿಸಬೇಕು ಅನ್ನೋ ಡಿಸಿಎಂ ಆಸೆ ಯಾಕೋ ಈಡೇರೋ ಲಕ್ಷಣಗಳಿಲ್ಲ ಅಂತ ಸದಾಶಿವನಗರದಲ್ಲೇ ಮಾತನಾಡಿಕೊಳ್ತಿದ್ದಾರೆ. ಆದ್ರೆ ಪುನರ್ರಚನೆಗೆ ಹೈಕಮಾಂಡ್ ಓಕೆ ಅಂದಿದೆಯಂತೆ. ಅದು ಕೂಡ ಸಿಎಂ ಡಿಸಿಎಂ ಬಣಗಳಿಗೆ ಸಮಪ್ರಮಾಣದ ಪಾಲುದಾರಿಕೆಯಲ್ಲಿ ಅಂತಿವೆ ಮೂಲಗಳು. ಇಳಿಸಿದ್ರು ಕಷ್ಟ, ಸುಮ್ಮನಿದ್ರು ಸಂಕಟ. 50-50 ಯೋಜನೆ ರೂಪಿಸಿದಂತೆ ಹೈಕಮಾಂಡ್. ಒಂದೊಮ್ಮೆ ಸಿದ್ದರಾಮಯ್ಯರಂತ ಮಾಸ್ ಲೀಡರ್ ಅನ್ನ ಬದಲಿಸಿದ್ರೆ ಅವರ ಖಡಕ್ ಮಾತು ಖದರ್ ಪಕ್ಷಕ್ಕೆ ದೊಡ್ಡ ಪೆಟ್ಟು ನೀಡುತ್ತೆ ಅನ್ನೋ ಭಯ ಹೈಕಮಾಂಡ್ಗಿದೆಯಂತೆ. ಹಾಗಂತ ಡಿಸಿಎಂ ಆಸೆ ಈಡೇರದಿದ್ರೆ ಒಕ್ಕಲಿಗ ಸಮುದಾಯ ಡಿಕೆಶಿಯ ಒಳ ಏಟು ಸುಧಾರಿಸಿಕೊಳ್ಳೋ ಶಕ್ತಿ ಇಲ್ಲ ಅನ್ನೋ ಸತ್ಯದ ಅರಿವು ವರಿಷ್ಠರಿಗಾಗಿದೆಯಂತೆ. ಹೀಗಾಗಿಯೇ ಸಂಪುಟ ಪುನರ್ರಚನೆ ಮಾಡಿ ಇಬ್ಬರೂ ನಾಯಕರನ್ನ ಓಲೈಸೋ ಚಾಣಕ್ಯ ನೀತಿ ರೂಪಿಸಿದೆಯಂತೆ ದೆಹಲಿ ಟೀಮ್. ಒಳನೋಟದ ಬಲ್ಲ ಮೂಲಗಳೇ ಹೇಳುವಂತೆ ಮೇ-ಜೂನ್ನಲ್ಲಿ ಸಂಪುಟ ಪುನರ್ರಚನೆಗೆ ಮುಹೂರ್ತ ನಿಗದಿಯಾಗಬಹುದಂತೆ. ಸಿಎಂ ಡಿಸಿಎಂ ಮುಂದುವರೆಯಲಿದ್ದು ಎರಡೂ ಬಣಗಳಿಗೂ ತಲಾ 40% ಆದ್ಯತೆ. ಉಳಿದ 20% ಹೈಕಮಾಂಡ್ ಖೋಟಾದಲ್ಲಿ ಸಂಪುಟ ಭರ್ತಿಗೆ ಚಿಂತಿಸಲಾಗ್ತಿದೆಯಂತೆ. ಸಿಎಂ ಡಿಸಿಎಂ ಸೂಚಿಸುವ 13ರಿಂದ 14 ಶಾಸಕರಿಗೆ ಸಚಿವಗಿರಿ ನೀಡಲು ಸಮ್ಮತಿಸಲಾಗಿದ್ದು ವರಿಷ್ಠರ ಕೋಟಾದಲ್ಲಿ 6ರಿಂದ 8 ಮಂದಿ ಸಚಿವರಾಗಲಿದ್ದಾರಂತೆ. ಹಾಲಿಗಳ ಪೈಕಿ ಕೆಲವರನ್ನ ಉಳಿಸಿಕೊಂಡು ಸಿಎಂ ಡಿಸಿಎಂ ಸೂಚಿಸೋ ಹೊಸಬರಿಗೆ ಮಣೆ ಹಾಕಿ ಪಕ್ಷದ ವರ್ಚಸ್ಸು ಹಾಗೂ ಸಿಎಂ ಬದಲಾವಣೆ ಒಳ ಏಟಿಗೆ ಗುಲಾಮು ಹಚ್ಚೋ ಇರಾದೆ ವರಿಷ್ಠರಿಗಿದೆಯಂತೆ. ಆದ್ರೆ ಈ ಸೂತ್ರ ಮತ್ತೊಂದು ಸುತ್ತಿನ ಜಂಗಿ ಕುಸ್ತಿಗೆ ನಾಂದಿ ಹಾಡುತ್ತೆ ಅಂತ ವಿಧಾನಸೌಧದ ಪ್ರತಿ ಕಲ್ಲು ಹೇಳ್ತಿರೋದು ಸುಳ್ಳಲ್ಲ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇವತ್ತಿನವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಭೂತಪೂರ್ವವಾದಂಥ ಗೆಲುವು ದಾಖಲು ಮಾಡ್ತು ಅನ್ನೋದು ಇಡೀ ದೇಶವೇ ತಿರುಗಿ ನೋಡಿತ್ತು. ಅದು ಅವರು ಕೊಟ್ಟಂಥ ಗ್ಯಾರಂಟಿ ಮಾಡಲ್. ಈ ಗ್ಯಾರಂಟಿ ಮಾಡಲ್ ಏನಾಯಿತು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಆಯಿತು. ಅದನ್ನು BJP ಕೂಡ ಅಳವಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು. ಇಷ್ಟೆಲ್ಲ ಆಗಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿ ಇವತ್ತು ಅಧಿಕಾರದಲ್ಲಿ ಕೂತಿರುವಂಥ ಕಾಂಗ್ರೆಸ್ನಲ್ಲಿ ಒಂದಷ್ಟು ಒಳನೋಟದಲ್ಲಿ ಗಮನಿಸಿದಾಗ ಬೇರೆ ಬೇರೆಯದ್ದೇ ಚರ್ಚೆಗಳಾಗುತ್ತೆ. ಅಲ್ಲೇನು ಕೇಳುತ್ತೆ ಗೊತ್ತಾ, ಸರ್ಜರಿ ಸರ್ಕಸ್ ವಿಚಾರವಾಗಿ ಬದಲಾವಣೆ ಯಾಕೆ, ಸಂಪುಟ ಪುನರ್ರಚನೆ ಓಕೆ. ಈಗ ಹೈಕಮಾಂಡ್ ಒಂದು ಸೂತ್ರವನ್ನೇ ಹೆಣೆದುಕೊಂಡಿದೆ. ನೋಡಿ, ಸಿಎಂ ಮತ್ತು ಡಿಸಿಎಂನ ಇಬ್ಬರ ಒಂದು ಅಜೆಂಡಾ ಇದೆ. ಈ ಸಂಪುಟ ಪುನರ್ರಚನೆ ಆಗೋದ್ರೆ ಸಿದ್ದರಾಮಯ್ಯವರ ಕುರ್ಚಿ ಸೇಫ್, ಆ ಮನಸ್ಥಿತಿಯಲ್ಲೇ ಇದ್ದಾರೆ ಸಿದ್ದರಾಮಯ್ಯವರು ಅಂತ ಹೇಳ್ತಾರೆ. ಆದರೆ ಮತ್ತೊಂದು ಕಡೆ ಈ ಸಂಪುಟ ಪುನರ್ರಚನೆ ಬಗ್ಗೆ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಡಿಮ್ಯಾಂಡನ್ನು ಮಾಡ್ತಿದ್ದಾರೆ. ಮಾಡಲಿ, ಆಗ ನನ್ನ ಕರೆಸ್ತಾರೆ, ನಾನು ಹೋಗಿ ನನ್ನ ಡಿಮ್ಯಾಂಡನ್ನು ಇಡ್ಬೋದು ಹೈಕಮಾಂಡ್ನ ಮುಂದೆ ಅನ್ನೋ ಮನಸ್ಥಿತಿಯಲ್ಲಿ DCM DK ಶಿವಕುಮಾರ್ ಅವರು ಇದ್ದಾರಂತೆ. ಅದು ಕೂಡ ದಾಟಿ ಹೋಗಿ ನೋಡಿದಾಗ ಒಳನೋಟದಲ್ಲಿ ಒಂದು ವೇಳೆ ಪುನರ್ರಚನೆ ಆಗೋದ್ರೆ ಸಿಎಂ ಸ್ಥಾನಮಾನ ಏನಿತ್ತು, ಅವರ ಕನಸೇನಿತ್ತು, DCM DK ಶಿವಕುಮಾರ್ ಅವರು ಕನಸಾಗಿಯೇ ಉಳಿಯುತ್ತೆ. ಸೊ ಈಗ ಏನು ಮಾಡ್ಬೋದು, ಹೈಕಮಾಂಡ್ಗೂ ಕೂಡ ಒಂದು ತಲೆನೋವಿದೆ. ಏನು ಮಾಡ್ಬೋದು ಅಂತ ಹಿರಿಯ ನಾಯಕ ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಏನಾಗ್ಬೋದು, ಅವ್ರಿಗೆ ಯಾವ ಅಧಿಕಾರವನ್ನು ಕೊಡ್ಬೋದು, DK ಶಿವಕುಮಾರ್ ಅವರನ್ನ CM ಗಾದಿಗೆ ಕೂರಿಸಿದಾಗ ಅಲ್ಲಿ ಏನು ಸಾಧಕ ಬಾಧಕಗಳಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಯೋಚನೆ ಮಾಡಿ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿಕೊಂಡು ಸ್ವಲ್ಪ ಹಾಗೆ ತಳ್ಕೊಂಡು ಬರ್ತಾ ಇತ್ತು. ಆದರೆ ಈಗ CM ಮತ್ತು DCM ಓಲೈಕೆಗೆ ಹೈಕಮಾಂಡ್ ಒಂದು ಸೂತ್ರವನ್ನು ರೆಡಿ ಮಾಡಿಕೊಂಡಿದೆ. ಎರಡೂ ಬಣಗಳಿಗೆ ತಲಾ 13-14 ಮಂತ್ರಿಗಿರಿಯನ್ನು ಕೊಡೋದು. CM ಟೀಮ್ ಮತ್ತು DCM ಟೀಮ್ಗೆ, ಸಿದ್ದು ಟೀಮ್ ಮತ್ತು DK ಶಿವಕುಮಾರ್ ಅವರ ಟೀಮ್ಗೆ
ಎರಡೂ ಟೀಮ್ನಲ್ಲೂ ಕೂಡ ಅವ್ರಿಗೊಂದು 13 ಇವ್ರಿಗೊಂದು 13 ಅನ್ನೋ ಕೊಡೋ ಥರ ಲೆಕ್ಕಾಚಾರ ಮಾಡಿಕೊಂಡಿದೆ. ಸೊ ಇನ್ನು ಹೈಕಮಾಂಡ್ ಕೋಟದಿಂದ 6 ರಿಂದ 8 ಮಂದಿಗೆ ಚಾನ್ಸ್ ಕೊಡೋದ್ರ ಬಗ್ಗೆ ಒಂದು ಸೂತ್ರವನ್ನು ನಡೆದಿದೆ. ಈ ಥರ ಆಗೋದ್ರೆ ಇವ್ರಿಗೂ ಬೇಸರ ಆಗೋದಿಲ್ಲ, ಇವ್ರಿಗೂ ಬೇಸರ ಆಗೋದಿಲ್ಲ, ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವ ಪ್ಲಾನಿಂಗ್ ಹೈಕಮಾಂಡ್. ಹಾಗಾಗಿ ಈ ಒಂದು ಪ್ಲಾನಿಂಗನ್ನು ಹೈಕಮಾಂಡ್ ಮಾಡ್ಕೊಳ್ತಾ ಇದೆ, ಈ ಒಂದು ಸೂತ್ರವನ್ನು ಹೆಣೆದಿದೆ. ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.